ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಈಗ ಸೇಫ್ ಆಗಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಸದ್ಯ ಸೈಫ್ ಅಲಿ ಖಾನ್ ಸೇಫ್ ಆಗಿದ್ದಾರೆ. ಕಳ್ಳ ಅಂದರ್ ಆಗಿದ್ದಾನೆ. ಮನೆಗೆ ನುಗ್ಗಿದ್ದಂತಹ ಕಳ್ಳ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಮಾಡಿದ್ದಂತಹ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಅರೆಸ್ಟ್ ಆಗಿದ್ದಾನೆ. 33 ಗಂಟೆಗಳ ಬಳಿಕ ಕೊನೆಗೂ ಆರೋಪಿ ಅಂದರ್ ಆಗಿದ್ದಾನೆ. ಮಧ್ಯರಾತ್ರಿ 1:38 ಎಂಟ್ರಿ ಕೊಟ್ಟಿದ್ದು 2:15 ಮನೆಯಿಂದ ಕಳ್ಳ ಪರಾರಿಯಾಗಿದ್ದಾನೆ. ಬರೋಬ್ಬರಿ 50 ನಿಮಿಷ ಸೈಫ್ ಮನೆಯಲ್ಲೇ ಇದ್ದ ಕಳ್ಳ ಏನೆಲ್ಲ ಮಾಡ್ತಿದ್ದ. ಸೈಫ್ಗೆ ಚಾಕು ಇರಿತ ಕೇಸ್ನಲ್ಲಿ 10 ಅನುಮಾನಗಳಿದ್ದಾವೆ. ಬಾಲಿವುಡ್ ನಟ ಸೈಫ್ ಈಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಆರೋಪಿ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಪ್ರಶ್ನೆಗಳು ಮಾತ್ರ ಹಾಗೆ ಉಳಿದಿವೆ. ಪೊಲೀಸರು ಆರೋಪಿಯನ್ನ ತೀವ್ರ ವಿಚಾರಣೆಗೆ ಈಡು ಮಾಡಿದ್ದಾರೆ. ನೋಡಿ ಆತ ಹೇಗ್ ಬರ್ತಾನೆ ಅಂತ ನಿಧಾನವಾಗಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಎಲ್ಲ ಬ್ಯಾಗ್ ಎಲ್ಲ ಹಾಕೊಂಡು ಯಾವ ರೀತಿಯಲ್ಲಿ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾನ ಆತ ಅಂತ ಹುಷಾರಾಗಿ, ಕಾಲ್ಗೆ ಚಪ್ಪಲಿ ಹಾಕೊಂಡಿಲ್ಲ, ಹುಷಾರಾಗಿ ಎಂಟ್ರಿ ಕೊಡ್ತಾ ಇದ್ದಾನೆ ಮನೆ ಒಳಗಡೆ. ಅಷ್ಟು ಹೈ ಸೆಕ್ಯೂರಿಟಿ ಇರೋ ಮನೆ ಒಳಗಡೆ ಆತ ಎಂಟ್ರಿ ಹೇಗೆ ಕೊಡ್ತಾನೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಇಷ್ಟೊತ್ತಿಗೆ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಆತ ಬರೋ ಅಷ್ಟೊತ್ತಿಗೆ ಬೇಕಾದಷ್ಟು ಸೆಕ್ಯೂರಿಟಿ ಇರುತ್ತೆ. ಅದನ್ನೆಲ್ಲ ಹಾಯ್ದು ಹೇಗೆ ಬರ್ತಾನೆ ಅನ್ನೋಂಥದ್ದು ಪ್ರಶ್ನೆ. ಆಮೇಲೆ ಅಲ್ಲಿಂದ ಹೋಗಿದ್ದು ಹೇಗೆ ಆತ ಅಂತ ನೋಡಿ, ಭಯದಲ್ಲಿ ಆ ಮುಖದ ಮುಸುಕೆಲ್ಲ ತೆಗೆದುಬಿಟ್ಟಿದೆ. ಭಯದಲ್ಲಿ ಇಳಿದು ಓಡೋಗ್ತಾ ಇದ್ದಾನೆ. ಯಾಕಂತಂದ್ರೆ ಅಷ್ಟೊತ್ತಿಗಾಗಲೇ ಚಾಕುವಿನಿಂದ ಹಲ್ಲೆ ಮಾಡಿ ಇಳಿದು ಓಡೋಗ್ತಾ ಇರೋವಂಥದ್ದು. ಸಿಸಿಟಿವಿನಲ್ಲಿ ಆತನ ಮುಖದ ಚಿತ್ರ, ಆತ ಹೇಗೆ ಭೀತನಾಗಿ ಓಡೋಗ್ತಾ ಇದ್ದಾನೆ, ಸಿಸಿಟಿವಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಆ ಭೀತನಾಗಿರುವಂಥ ಚಿತ್ರ ಕೂಡ ರೆಕಾರ್ಡ್ ಆಗಿದೆ. ಸೊ ಹೆಂಗೆ ಓಡೋಗ್ತಾ ಇದ್ದಾನೆ ಅನ್ನೋದು ಕೂಡ ನೋಡ್ಬೋದು. ಆತ ನಿಧಾನವಾಗಿ ಎಂಟ್ರಿ ಕೊಟ್ಟಿದ್ದ ದೃಶ್ಯ. 1 ಗಂಟೆ ಸುಮಾರು 50 ನಿಮಿಷ ಆ ಮನೆಯಲ್ಲಿ ಇದ್ದ ಆತ. ಆ ಕಡೆ ಈ ಕಡೆ ಎಲ್ಲ ಓಡಾಡಿದ್ದಾನೆ. ಇನ್ನು ಸಾಕಷ್ಟು ದೊಡ್ಡ ರಾಬ್ರಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದ ಅಂತ ಹೇಳಲಾಗಿದೆ. ಸಾಧ್ಯ ಆಗಿಲ್ಲ ಅದು. ಆತ ಸೈಫ್ಗೆ ಹಲ್ಲೆ ಮಾಡಿ, ಅಂದ್ರೆ ಈತ ಬಂದಿದ್ದು ಗೊತ್ತಾದಾಗ ಕೆಲಸದವರು ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಕೂಡ ಬಂದು ನೋಡಿದ್ದಾರೆ. ಆಗ ಸೈಫ್ ಮೇಲೆ ಈತ ಹಲ್ಲೆ ಮಾಡಿ ಬಂದಿದ್ದು. ಈ ಹಿಂದೆ ಶಾರುಖ್ ಸಲ್ಮಾನ್ಗೂ ಕೂಡ ಇದೇ ಥರದ ಜೀವ ಬೆದರಿಕೆ ಬಂದಿದ್ದಂಥದ್ದು. ಮಹಾರಾಷ್ಟ್ರದ ಮಾಜಿ ಮಿನಿಸ್ಟರ್ ಬಾಬಾ ಸಿದ್ದಿಕಿ ಕೂಡ ಕೊಲೆ ಆಗಿದ್ದಂಥದ್ದು. ಹೇಗೆ ಇದೆಲ್ಲ ಅಂದ್ರೆ ಬಾಲಿವುಡ್ನಲ್ಲಿ ಎಷ್ಟರ ಮಟ್ಟಿಗೆ ಸೆಲೆಬ್ರಿಟಿಗಳು ಸೇಫ್ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆ, ಮುಂಬೈ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂಥ ಉತ್ತರವಿಲ್ಲದ ಹಲವು ಪ್ರಶ್ನೆಗಳಿದ್ದಾವೆ. ಹೆಂಗೆ ಅವ್ರು ಸುತ್ತಮುತ್ತ ಅಷ್ಟು ಸೇಫ್ಟಿ ಮೆಜರ್ಸ್ ತಗೊಂಡಿರ್ತಾರೆ, ಅಷ್ಟೊಂದು ಸೇಫ್ಟಿ ಇರುತ್ತೆ, ಬಾಡಿಗಾರ್ಡ್ಸ್ ಇರ್ತಾರೆ, ಟೆಕ್ನಾಲಜಿಕಲ್ ಸೇಫ್ಟಿ ಅವರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಹೆಂಗೆ ಇಂಥ ಕೃತ್ಯಗಳು ಸಂಭವಿಸುತ್ತೆ? ಪದೇ ಪದೇ ಬೆದರಿಕೆ ಕರೆಗಳು, ಬೆದರಿಕೆ ಕೃತ್ಯಗಳು, ಭೀತಿ ಹುಟ್ಟಿಸುವಂತಹ ಕೃತ್ಯಗಳು ಬಾಲಿವುಡ್ ಸೆಲೆಬ್ರಿಟಿಗಳ ಸುತ್ತ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಟೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಈಗ ಆಲ್ರೆಡಿ ತೀವ್ರವಾಗಿ ಈತನನ್ನ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ? ಯಾತಕ್ಕೋಸ್ಕರ ಈತ ಈ ಕೃತ್ಯನ ಎಸಗಿದ? 50 ನಿಮಿಷ ಆತ ಸೈಫ್ ಅಲಿ ಖಾನ್ ಮನೆ ಒಳಗಡೆ ಇದ್ರೂ ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅಷ್ಟೊತ್ತು ಆತ ಏನ್ ಮಾಡ್ತಾ ಇದ್ದ? ಆಮೇಲೆ ಹಣ ಏನಾದ್ರೂ ಕೇಳಿದ್ನಾ? ಆಮೇಲೆ ಆತನ ಹಿಂದೆ ಬೇರೆ ಇನ್ಯಾರಾದ್ರೂ ಇದಾರಾ? ಒಳಗಡೆ ಅಷ್ಟೊಂದು ಸೆಕ್ಯೂರಿಟಿ ಇರೋ ಮನೆ ಒಳಗಡೆ ಆತ ಎಂಟ್ರಿ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ ಆಸ್ ಆಫ್ ನೌ, ನಟೇಶ್? ಶ್ರೀಲಕ್ಷ್ಮಿ, ಖಂಡಿತ ಏನು ಸೈಫ್ ಅಲಿ ಖಾನ್ ಮೇಲೆ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಏನು ಆರೋಪಿಯ ಬಂಧನದ ನಂತರ ಈಗ ಸಾಕಷ್ಟು ಅನುಮಾನಗಳು ಕೂಡ ಉಂಟಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸೈಫ್ ಅಲಿ ಖಾನ್ ಅವರ ಮೇಲೆ ಹಲ್ಲೆ ಮಾಡತಕ್ಕಂತಹ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆ. ಆತನನ್ನ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನನ್ನ ಬಂಧನಕ್ಕೀಡು ಮಾಡಿ ವಿಚಾರಣೆ ಕೂಡ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಪೊಲೀಸರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸಿಸಿಟಿವಿಯಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಈತ ಪಕ್ಕಾ ಪ್ಲಾನೆಡ್ ಆಗಿ ಆ ಒಂದು
ಸ್ಥಳಕ್ಕೆ ಬಂದಿದ್ದ ಎನ್ನುವಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆ CCTV-ನಲ್ಲಿ ಈತ ಏನು ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದ ಮತ್ತೆ ಒಳಗಡೆ ಹೋಗುವಂತ ಎಂಟ್ರಿ ಕೊಟ್ಟಂತ ರೀತಿ ಇರ್ಬೋದು, ಜೊತೆಗೆ ಅಲ್ಲಿ ಎಲ್ಲವನ್ನ ಕೂಡ ನೋಡಿ ಯಾವ ರೀತಿ ಈ ಒಂದು ಹಲ್ಲೆಯನ್ನ ಈ ಒಂದು ಕೃತ್ಯವನ್ನ ಎಸಗಿದ್ದ ಅನ್ನುವಂಥದ್ದು CCTV-ನಲ್ಲಿ ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪಕ್ಕಾ ಪ್ಲಾನ್ಡ್ ಆಗಿ ಈತ ಬಂದಿರುವಂತದ್ದು ಈ ಒಂದು CCTV-ಯ ಫೂಟೇಜ್ ನಲ್ಲೂ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇರ್ತಕ್ಕಂತಹ ಪ್ರಶ್ನೆ ಏನಂತಂದ್ರೆ ಮುಂಬೈನಲ್ಲಿ ಸೆಲೆಬ್ರಿಟಿಗಳು ಸೇಫಾ ಎನ್ನುವಂತಹ ಪ್ರಶ್ನೆ ಈಗ ಹಲವು ಚರ್ಚೆಗಳನ್ನ ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಏನು ಬಾಲಿವುಡ್ನ ಟಾಪ್ ಸ್ಟಾರ್ಗಳೇನಿದ್ದಾರೆ ಅಂದ್ರೆ ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಇವರಿಗೂ ಕೂಡ ಬೆದರಿಕೆ ಕರೆಗಳು ಬಂದಿತ್ತು. ಹಾಗೇನೆ ಮಾಜಿ ಮಿನಿಸ್ಟರ್ ಆಗಿದ್ದಂತಹ ಸಿದ್ದಿಕ್ ಏನಿದ್ದಾರೆ ಅವರಿಗೂ ಕೂಡ ಈ ಒಂದು ಬೆದರಿಕೆಗಳು ಕೂಡ ಬಂದಿತ್ತು. ಅವರ ಹತ್ಯೆ ಕೂಡ ಆಯಿತು. ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಪೊಲೀಸರು ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪ್ರಕರಣವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಈ ಎಲ್ಲ ಬೆದರಿಕೆ ಕರೆಗಳು ಬರೋದಾಗಿರ್ಬೋದು, ಜೊತೆಗೆ ಇವರ ಮೇಲೆ ಹಲ್ಲೆಗಳಾಗಿರ್ಬೋದು, ಇವೆಲ್ಲವನ್ನ ನೋಡಿದ್ರೆ ಪೊಲೀಸರ ವೈಫಲ್ಯ ಕಾಣ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದೇಶದಲ್ಲಿ. ಯಾಕಂದ್ರೆ ಬಾಲಿವುಡ್ ನಟರಿಗೆ ರಕ್ಷಣೆ ಇಲ್ವಾ ಎನ್ನುವಂತಹ ವಿಚಾರ ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಪೊಲೀಸರು ಈ ಬಗ್ಗೆ ಈಗಾಗಲೇ ಸೈಫ್ ಅಲಿ ಖಾನ್ಗೆ ಚುಚ್ಚಿದಂತಹ ಚಾಕು ಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿ ಸರ್ಜರಿ ಬಳಿಕ ಚಾಕುವನ್ನು ತೆಗೆದಿದ್ದಾರೆ ವೈದ್ಯರು. ಸೈಫ್ ಅಲಿ ಖಾನ್ಗೆ ಚಾಕು ಚುಚ್ಚಿ ಆತ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸೊ ಆ ಸರ್ಜರಿ ಬಳಿಕ ಚಾಕುವನ್ನು ತೆಗೆದಿದ್ದಾರೆ. ಈಗ ಆತ ಪೊಲೀಸರ ಅತಿಥಿಯಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿ ಆದಷ್ಟು ಬೇಗನೆ ಸಿಗತ್ತೆ ಅನ್ನುವಂಥದ್ದು. ನೋಡಿ, ಚಾಕು ಪೀಸ್ ಅರ್ಧದಲ್ಲೇ ಮುರಿದು ಹಂಗೆ ಮೈ ಒಳಗಿದ್ದಂಥದ್ದು, ಅದನ್ನ ತೆಗೆದಿದ್ದಾರೆ. ಡಾಕ್ಟರ್ ಅದನ್ನ ಹೊರಗಡೆ ತೆಗೆದಿದ್ದಾರೆ. ಆ ದೃಶ್ಯಗಳನ್ನ ನೋಡ್ಬೋದು. ಹರಿತವಾದಂಥ ಒಂದು ಚಾಕು. ಇದೇ ಚಾಕುವಿನಿಂದ ಸೈಫ್ ಅಲಿ ಖಾನ್ಗೆ ಈ ಕಳ್ಳ ಇರಿದಿದ್ದಂಥದ್ದು. ಇದು ಬಾಲಿವುಡ್ನಲ್ಲಿ ಒಂದು ರೀತಿಯ ಭೀತಿಯನ್ನ ಹುಟ್ಟಿಸಿದೆ. ಇದ್ದಕ್ಕಿದ್ದಂಗೆ ಮನೆಯೊಳಗೆ ನುಗ್ಗಿ ಸೈಫ್ ಅಲಿ ಖಾನ್ಗೆ ಇರಿದುಬಿಟ್ಟು ಹೋಗಿರೋವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಸೆಕ್ಯೂರಿಟಿ ಇರೋವಂಥ ಬಾಲಿವುಡ್ ಹೀರೋ ಒಬ್ಬರಿಗೆ, ಅದರಲ್ಲೂ ಟಾಪ್ ಹೀರೋ ಒಬ್ರಿಗೆ ಈ ರೀತಿ ಮಾಡಬಹುದಾ, ಈ ರೀತಿ ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.